ಇನ್ನು ಮಂಡ್ಯ ಜಿಲ್ಲೆ ಮಳವಳ್ಳಿಯ ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಅದು ಏತ ನೀರಾವರಿ ಯೋಜನೆ. ಆದರೆ 13 ವರ್ಷ ಕಳೆದರೂ ಕೂಡ ಉದ್ಘಾಟನೆ ಅನ್ನೋದು ಕಾಣಿಲ್ಲ. ಮಂಡ್ಯ ಜಿಲ್ಲೆ ಮಳವಳ್ಳಿಯ ಇದು ಮಹತ್ವಾಕಾಂಕ್ಷಿಯ ಯೋಜನೆ. ಇದರ ಉದ್ದೇಶ ಏನು? ಜಮೀನುಗಳಿಗೆ ನೀರು ಪೂರೈಸತಕ್ಕಂಥ ಒಂದು ಉದ್ದೇಶಕ್ಕೆ ಇದನ್ನು ನಿರ್ಮಾಣ ಮಾಡಲಾಗಿದೆ. 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆದಂಥ ಸಂದರ್ಭದಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಯಿತು. 593 ಕೋಟಿ ವೆಚ್ಚದ ಯೋಜನೆ ಇದು 2019ರಲ್ಲೇ ಪೂರ್ಣ ಆಗಬೇಕಿತ್ತು. ಆದರೆ ಇದುವರೆಗೂ ರೈತರಿಗೆ ಏತ ನೀರಾವರಿ ಯೋಜನೆ ತಲುಪಿಲ್ಲ. ರೈತರ ಹೊಲಗಳಲ್ಲಿ ಕೊಳಿತಿರ್ತಕ್ಕಂಥ ಕೋಟ್ಯಾಂತರ ಮೌಲ್ಯದ ಪೈಪ್ಗಳು, ಅದರ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ನೋಡಬಹುದು. 13 ವರ್ಷ ಕಳೆದರೂ ಕೂಡ ಉದ್ಘಾಟನೆಯ ಭಾಗ್ಯ ಕಾಣದ ಏತ ನೀರಾವರಿ ಯೋಜನೆ ಅದು. ರೈತರ ಜಮೀನುಗಳಿಗೆ ನೀರು ಹರಿಸಿ ಕೃಷಿಗೆ ನೆರವಾಗಬೇಕಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಯೋಜನೆ ಇದೀಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಮಂಡ್ಯದಲ್ಲಿ ಹುಟ್ಕೊಂಡಿದೆ. ಇದು 586 ಕೋಟಿ ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಇಷ್ಟೊತ್ತಿಗಾಗಲೇ ಸ್ಪ್ರಿಂಕ್ಲರು ಮತ್ತು ಡ್ರಿಪ್ ಇರಿಗೇಷನ್ಗೆ ಮತ್ತು 16 ಕೆರೆಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಮುಕ್ತಾಯ ಆಗಿ ಈಗಾಗಲೇ ರೈತರಿಗೆ ನೀರು ಕೊಡಬೇಕಾಗಿತ್ತು. ಆದರೆ ಅದು ಯಶಸ್ವಿ ಕಾಣಲಿಲ್ಲ. ಪಾಪ ಶಾಸಕರಿಗೆ ಈಗ ಮಂತ್ರಿ ಆಗಬೇಕು ಅಂತಕ್ಕಂಥ ಭಾಳ ಬಹುದಿನದ ಆಸೆ. ಅಂದರೆ ಈಗಾಗಲೇ ಮಂತ್ರಿ ಆಗಿದ್ದಾರೆ ಅವರು, ಆದರೂ ಕೂಡ ಇನ್ನೂ ಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಹಠಕ್ಕೆ ಬಿದ್ದು ಡೆಲ್ಲಿ, ಬೆಂಗಳೂರು ವಿಧಾನಸೌಧ, ಅದು ಬಿಟ್ಟರೆ ಮಳವಳ್ಳಿ ಸಂಪೂರ್ಣವಾಗಿ ಮಳವಳ್ಳಿ ರೈತರು ಮತ್ತು ಬರ ಆವರಿಸ್ಬಿಟ್ಟಿದೆ ತಾಲೂಕಲ್ಲಿ. ಅದ್ರ ಬಗ್ಗೆ ಕಿಂಚಿತ್ತೂ ಕೂಡ ಅವ್ರಿಗೆ ಚಿಂತನೆ ಇಲ್ಲ. ಅವರು ಇವತ್ತು ಆ ಯೋಜನೆಯಲ್ಲಿ ಭಾಳಷ್ಟು ತಾರತಮ್ಯ ನಡೀತಾ ಇದೆ. ಬಹುಶಃ JDS ಯಾರು ಓಡಾಡ್ತಾರೆ, ಮುಖಂಡರು, ರೈತರುಗಳು, ಮತ್ತು BJPಗೆ ಯಾರು ಓಡಾಡ್ತಾರೆ, ಯಾರಿದ್ದಾರೆ ಆ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವ್ರು ಯಾರಿಗೂ ಕೂಡ ಈ ಯೋಜನೆಯನ್ನು ಕೊಡಲಿಲ್ಲ. ಅವರು ಫುಲ್ ತಾರತಮ್ಯ. ಯಾರು ಕಾಂಗ್ರೆಸ್ಗೆ ಅವ್ರು ಹಿಂಬಾಲಕರಿದ್ದಾರೆ ಅವ್ರಿಗೆ ಮಾತ್ರ RTC ತೊಗೊಂಡು ಅವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ. 25,000 ಎಕರೆಗೆ ನೀರು ಉಣಿಸ್ಬೇಕು ಅಂತೇಳಿ ಅವರು ಪ್ರಯತ್ನ ಮಾಡಿದ್ದಾರೆ. 20,000 ಅಲ್ಲ, 20 ಕುಂಟೆಗೂ ಕೂಡ ಇನ್ನೂ ನೀರು ಬಂದಿಲ್ಲ ಈ ಪ್ರಾಜೆಕ್ಟಲ್ಲಿ. ಹನಿ ಮತ್ತು ತುಂತುರು ನೀರಾವರಿ ಯೋಜನೆಯಡಿಗೆ ಸುಮಾರು 599 ಕೋಟಿಯನ್ನು ಸಿದ್ದರಾಮಯ್ಯ ಅವರಿದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿದ್ದಾಗ 2013ರಲ್ಲಿ ಈ ಯೋಜನೆಯನ್ನು ಅಂದಿನ ಶಾಸಕರಾದಂಥ PM ನರೇಂದ್ರ ಸ್ವಾಮಿಯವರು ನಮ್ಮ ಪೂರಿಗೇಲಿ ಗ್ರಾಮಕ್ಕೆ ತಂದರು. ಬಟ್ ತಂದರೂ ಸಹ ಈ ಜೈನ್ ಕಂಪ್ನಿ ಏನಿದೆ ಅದು ಬ್ಲ್ಯಾಕ್ ಲಿಸ್ಟಲ್ಲಿರೋಂಥ ಕಂಪ್ನಿ, ಅಂಥವ್ರಿಗೆ ಈ ಟೆಂಡರ್ನ ಕೊಡಿಸಿದ್ದಾರೆ. ಅವರು ಇಲ್ಲಿ ಕೆಲಸವನ್ನು ಪೂರ್ವಕವಾಗಿ 100% ಸರಿಯಾಗಿ ಕೆಲಸ ಮಾಡಿಲ್ಲ. ಅವರು ತುಂಬ ತೊಂದರೆ ಆಗಿದೆ. ಈ ಏನು ಇವರು ಅವಧಿಯಲ್ಲಿ 5 ವರ್ಷ ಅವಧಿನಲ್ಲಿ ಮುಗಿಸಬೇಕಾಗಿತ್ತು ಕಾಮಗಾರಿನ, ಬಟ್ ಇವತ್ತು 13 ವರ್ಷ ಆಗಿದೆ, ಇನ್ನೂ ಸಹ ಕಾಮಗಾರಿನ ಸಂಪೂರ್ಣವಾಗಿ ಮುಗಿಸಿಲ್ಲ ಜೈನ್ ಕಂಪ್ನಿಯವರು. ಏನು ಪ್ರವಾಹ, ಏನೋ ಕೇಳಕ್ಕೆ ಹೋದರೆ ಪ್ರವಾಹ ಬರ್ತಿದೆ, ಏನು ಮಾಡೋಣ, ಒಂಥರ ಉಡಾಫೆ ಉತ್ತರಗಳನ್ನ ಕೊಡ್ತಾರೆ ರೈತರಿಗೆ. ಇಲ್ಲಿ ಪ್ರಾಜೆಕ್ಟ್ ಮಾಡಬೇಕಾದಾಗ ಆಶ್ವಾಸನೆ ಏನು ಕೊಟ್ಟರು ನರೇಂದ್ರ ಸ್ವಾಮಿ ಅವ್ರು ಕರ್ಕೊಂಡೋಗಿ, ನಿಮಗೆಲ್ಲರಿಗೂ ಜಮೀನವ್ರು ಹೋಗಿರೋರಿಗೆಲ್ಲ ಕೆಲಸ ಕೊಡ್ತೀವಿ, ಮತ್ತು ನಿಮ್ಗೆ ಊರೊಳಗೆ ಹೊಲಮಾಳಗಳಿಗೆಲ್ಲ ನೀರಾವರಿ ತುಂತುರು ಮಾಡಿಕೊಡ್ತೀವಿ ಅಂತ ಅಂದರು. ನಾವು ಹೋದಾಗ ಅವ್ರು ಕರೆಸಿದ್ದು ಲಕ್ಷ ಕೊಡ್ತೀವಿ ಅಂತ ಕೊಟ್ಟದೇ ಬರೀ 40,000 ಕುಂಟೆಗೆ. ಇವತ್ತು ಬಿಡದಿ ಹತ್ರ ಕೋಟಿಗೆ ಕೇಳ್ತಾವ್ರು ಅವರು. ಇಲ್ಲಿ ಇಡೀ ತಾಲೂಕಿಗೆ ನೀರು ಕೊಟ್ಟರು ನಮ್ಮ ಜಮೀನುಗಳಲ್ಲಿ. ಅವ್ರೇನು ಮಾಡ್ರೆ ನಮ್ಮ ಊರೇ ಬಿಟ್ಬಿಟ್ರು, ಸೋಮನಹಳ್ಳಿನೂ ಬಿಟ್ಬಿಟ್ರು. ಇಡೀ ಮಳವಳ್ಳಿ ತಾಲೂಕೆಲ್ಲ ಕೊಟ್ಟರು ನೀರು. ನಮಗೆ ನೀರೇ ಇಲ್ಲ. ಇಲ್ಲಿ ಕೆಲಸ ಕೊಡ್ತೀವಿ ಅಂದರು, ಕೆಲಸನೂ ಇಲ್ಲ. ಬೇರೆಯವ್ರು ತಗೊಂಡು ಕುಣ್ಸಾರೆ. ಇಲ್ಲಿ ನಮ್ಮ ಜಮೀನಿಗೆ ಹೋಗ್ಬೇಕಾದ್ರೆ ಅಡೆತಡೆನೇ ಮಾಡ್ತಾರೆ ಅವರು. ಇಲ್ಲಿ ಬರಬಾರ್ದು, ನೀವು ಇಲ್ಲಿ ದನ ಬಿಡಬಾರ್ದು, ಕರ ಬಿಡಬಾರ್ದು ಅಂದ್ಕೊಂಡು. ಈಗ ನಮಗೆ ಕೆಲಸ ಕೊಡಬೇಕು, ಇಲ್ಲ ಅಂದರೆ ಊರಿನ ಜನ ಎಲ್ಲ ಬಂದು ಇಲ್ಲಿ ಉಗ್ರವಾದ ಹೋರಾಟ ಮಾಡಿ ಬಿಲ್ಡಿಂಗ್ನೇ ಹೊಡೆದಾಕ್ತೀವಿ ಸ್ವಾಮಿ ನಾವು.
ಪೂರಿಗಲಿ ಏತ ನೀರಾವರಿ ಯೋಜನೆ ಅಂತಕ್ಕಂಥದ್ದು ಮಳವಳ್ಳಿ ಭಾಗದ ಜನರ ಕನಸಿನ ಯೋಜನೆ ಆಗಿತ್ತು. ಹೀಗಾಗಿನೇ ಈ ಭಾಗದ ಜನರ ಒತ್ತಾಯದ ಮೇರೆಗೆ ಸುಮಾರು 2013ರಲ್ಲಿ ಯೋಜನೆಯನ್ನು ಆರಂಭ ಮಾಡ್ತಾರೆ. ಈಗ ನಾನು ಪೂರಿಗಲಿ ಯೋಜನೆ ಏತ ನೀರಾವರಿ ಯೋಜನೆ ಇದೆ ಆ ಒಂದು ಸ್ಥಳದಲ್ಲಿದ್ದೀನಿ. ನೋಡ್ಬೋದು, ಕಾವೇರಿ ನದಿ ದಡದಲ್ಲೇ ಆರಂಭ ಆಗಿರ್ತಕ್ಕಂಥ ಯೋಜನೆ. ಇದನ್ನು ಸುಮಾರು ಮಳವಳ್ಳಿ ಭಾಗದಲ್ಲಿ ಹೆಚ್ಚಿನ ಪ್ರದೇಶ ಭೂಮಿ ಅಂದರೆ ಮಳವಳ್ಳಿ ಮಳೆ ಆಶ್ರಿತ ಭೂಮಿ ಆಗಿರ್ತಕ್ಕಂಥದ್ದು ಇಲ್ಲಿ. ಹೀಗಾಗಿ ಈ ಭಾಗದ ಜನರ ನೀರಾವರಿ ಯೋಜನೆ ಕಲ್ಪಿಸಬೇಕು ಅನ್ನೋ ಕಾರಣಕ್ಕೆ ಅಂದರೆ ಸುಮಾರು ಒಂದು 51 ಗ್ರಾಮಗಳಿಗೆ 25,000ಕ್ಕೂ ಹೆಚ್ಚು ಎಕರೆ ಪ್ರದೇಶದಕ್ಕೆ ನೀರು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಯೋಜನೆಗೆ ಚಾಲನೆ ಕೊಡಲಾಗುತ್ತೆ. ಸುಮಾರು 100 ಕೋಟಿ ವೆಚ್ಚದಲ್ಲಿ ಈ ಯೋಜನೆನ ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಬಂದು ಉದ್ಘಾಟನೆ ಮಾಡ್ತಾರೆ. ಅದರಂತೆ ಸುಮಾರು 22 ಕೆರೆಗಳಿಗೆ ನೀರು ತುಂಬಿಸ್ಬೇಕಂತೇಳಿ ಯೋಜನೆ ಆರಂಭ ಆಗುತ್ತೆ. ಆದರೆ ಇವತ್ತಿಗೂ ಈ ಯೋಜನೆ ಆರಂಭ ಆಗಿಲ್ಲ ಅಂತಕ್ಕಂಥದ್ದು, ಅಂದರೆ ಅಧಿಕೃತವಾಗಿ ಆರಂಭ ಆಗಿಲ್ಲ ಅಂತಕ್ಕಂಥದ್ದು ಈ ಭಾಗದ ಜನರ ಆರೋಪ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ. ಯಾಕೆಂದರೆ ಈ ಯೋಜನೆ ಆಗಿ ಇನ್ನೇನು 13 ವರ್ಷ ಆಗ್ತಾ ಬಂತು, ಈಗಲೂ ಇನ್ನೂ ಇತ್ತೀಚೆಗಷ್ಟೇ ಪ್ರಾಯೋಗಿಕವಾಗಿ ಆರಂಭ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು 22 ಎಕರೆ ತುಂಬಿಸ್ಬೇಕು ಅಂತಕ್ಕಂಥ ಯೋಜನೆ ಇದ್ದರೂ ಕೂಡ ಇಲ್ಲಿವರೆಗೆ ಕೆಲವೇ ಅಂದರೆ 20% ಮಾತ್ರ ಕೆರೆಯನ್ನು ತುಂಬಿಸಿದ್ದಾರೆ. ಅದು ಇತ್ತೀಚೆಗೆ ಒಂದು 6 ತಿಂಗಳಿಂದ ಈ ಪ್ರಾಯೋಗಿಕವಾಗಿ ಆರಂಭ ಮಾಡಿರ್ತಕ್ಕಂಥದ್ದು ಅಂತ ಇಲ್ಲಿ ಜನ ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಶೀಘ್ರವಾಗಿ ಈ ಯೋಜನೆ ಅನುಷ್ಠಾನ ಮಾಡೋದ್ರ ಮೂಲಕ ಅಧಿಕೃತವಾಗಿ ಚಾಲನೆ ಕೊಡೋದ್ರ ಜೊತೆಗೆ ಈ ಭಾಗದ ಜನರ ಬಹಳಷ್ಟು ವರ್ಷದ ಕನಸೇನಿತ್ತು ಅದನ್ನು ನೆನ್ಸು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇಲ್ಲಿನ ಭಾಗದ ಜನರು ಮಾಡ್ತಾ ಇರ್ತಕ್ಕಂಥದ್ದು. ರವಿ ಲಾಲಿಪಾಳ್ಯ, PNS ವಿಸ್ತಾರ ನ್ಯೂಸ್, ಮಂಡ್ಯ.